वाद उकरून काढत व्यक्तीची हत्या करून तो रस्ता अपघात असल्याचा भासवण्याचा प्रयत्न करणाऱ्या 6 जणांना अटक करण्यात आली आहे, अशी माहिती जिल्हा पोलीस अधीक्षक डॉक्टर भीमाशंकर गुळेद यांनी दिली. गुरुवारी बेळगाव येथे पत्रकारांशी बोलताना त्यांनी सांगितले की 2017 मध्ये मिरज येथे एका नगरसेवकाची हत्या झाली होती. 28 तारखेला कंचकरवाडी येथे अपघात झाल्याची माहिती मिळाली. ही घटना रायबाग पोलीस ठाण्याच्या हद्दीत घडली. एका दुचाकीला अपघात झाला असून त्यात समीर शेख याचा मृत्यू झाला तर दुचाकीवर मागे बसलेला फिरोज जखमी झाला. 28ನೇ ತಾರೀಕು ಬೆಳಗ್ಗೆ 10:30-11 ಗಂಟೆ ಸುಮಾರಿಗೆ ನಮ್ಮ ಪೊಲೀಸ್ ಠಾಣೆಗೆ ರಾಯಬಾಗ್ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ. ಅದರ ಪ್ರಕಾರ ರಾಯಬಾಗ್ ಅಂಕಲಿ ರಸ್ತೆಯಲ್ಲಿರ್ತಕ್ಕಂಥ ಕಂಚಕರವಾಡಿ ಕ್ರಾಸ್ ರಸ್ತೆಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಅನ್ನುವಂಥದ್ದು. ಆ ಮಾಹಿತಿ ಬಂದ ಕೆಲವೇ ನಿಮಿಷಗಳಲ್ಲಿ ಇಬ್ಬರು ನಮ್ಮ ಠಾಣೆಗೆ ಹಾಜರಾಗಿ ಅಲಾಂಗ್ ವಿತ್ ಲಾಯರ್ ಇಲ್ಲ ನಾವು ನಮ್ಮ ಗಾಡಿನ ತೆಗೆದುಕೊಂಡು ಹೋಗ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಮ್ಮ ವಾಹನಕ್ಕೆ ಮತ್ತು ಒಂದು ಬೈಕಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋಂಥ ಮಾಹಿತಿಯನ್ನು ಹೇಳ್ತಾರೆ. ಅದರಲ್ಲಿ ಇಬ್ಬರು ಇರ್ತಾರೆ ಬೈಕಲ್ಲಿ, ಒಬ್ಬ ವ್ಯಕ್ತಿ ಸಾವಾಗಿದೆ ಅಂತ ಹೇಳ್ತಾರೆ. ಈ ವಿಚಾರ ಮೃತನಾದಂಥ ವ್ಯಕ್ತಿ ಸಮೀರ್ ಶೇಖ್ ಅಂತ ಹೇಳಿ ಹಿಂದ್ಗಡೆ ಯಾರು ಗಾಯಾಳು ಆಗಿರ್ತಾನೆ ಅವನು ಹೇಳ್ತಾನೆ. ಮತ್ತು ಅಷ್ಟೊತ್ತಿಗೆ ಅವನು ಹಿಂದ್ಗಡೆ ಏನು ಗಾಯಾಳು ಆಗಿರ್ತಾನೆ ಅವನು ಆಲ್ರೆಡಿ ಈ ಸಮೀರ್ ಶೇಖ್ ಯಾರು ಡೆತ್ ಆಗಿರುತ್ತೆ ಅವನ ಕುಟುಂಬದವರಿಗೆ ಈ ರೀತಿ ಆಕ್ಸಿಡೆಂಟ್ ಆಗಿದೆ ಅನ್ನೋಂಥ ಮಾಹಿತಿಯನ್ನು ಹೇಳ್ತಾನೆ. ಹಿಂದ್ಗಡೆ ಗಾಯವಾದಂಥ ವ್ಯಕ್ತಿ ಎಡಗೈ ಫ್ರ್ಯಾಕ್ಚರ್ ಆಗಿರುತ್ತೆ, ಅವನ ಹೆಸರು ಫಿರೋಜ್ ಅಂತ ಹೇಳಿ. ತಕ್ಷಣ ಈ ಮೃತ ಸಮೀರ್ ಶೇಖ್ನ ರಿಲೇಟಿವ್ಸು ಬರ್ತಾರೆ ರಾಯಬಾಗ್ಗೆ. ಬಂದುಬಿಟ್ಟು ಅವರು ಈ ಸಾವಿನ ಬಗ್ಗೆ ಸಂಶಯನ ವ್ಯಕ್ತಪಡಿಸ್ತಾರೆ. ಮತ್ತು ನಮ್ಮ ಪೊಲೀಸರಿಗೂ ಕೂಡ ಪ್ರಾಥಮಿಕವಾಗಿ ಕೆಲವೊಂದು ಸಂಶಯಗಳು ಉದ್ಭವವಾಗ್ತವೆ. ಒಂದು ಲಾಯರ್ ಜೊತೆ ಯಾಕೆ ಇವರು ಠಾಣೆಗೆ ಬಂದರು ಅನ್ನೋಂಥದ್ದು, ಮತ್ತು ಸಾಮಾನ್ಯವಾಗಿ ಈ ರೀತಿ ಆಕ್ಸಿಡೆಂಟ್ ಆದಾಗ ಅವರು ಸಾಮಾನ್ಯವಾಗಿ ಬರಲ್ಲ, ಅಟ್ಲೀಸ್ಟ್ 1 ಅಥವಾ 2 ದಿವಸ. ಸೊ ಅವ್ರನ್ನ ನಾವು ಠಾಣೆಯಲ್ಲಿಯೇ ಒಂದು ವಿಚಾರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ತದನಂತರ ಬಂದಿರತಕ್ಕಂಥ ಖಾಜಾ ಕಲಂದರ್ ಶೇಖ್, ಇವನು ಸಮೀರ್ ಶೇಖ್ ಏನಿದ್ದಾನೆ ಅವನ ತಂದೆ, ಒಂದು ಮಾಹಿತಿಯನ್ನು ಹೇಳ್ತಾರೆ. ಈ ಸಮೀರ್ ಶೇಖ್ ಅನ್ನೋಂಥವನು ಏನು ಮೃತನಾಗಿದ್ದಾನೆ ಅವನು ಈಗಾಗಲೇ ಸಾಂಗ್ಲಿಯಲ್ಲಿ ಒಂದು ಮರ್ಡರ್ ಆಗಿತ್ತು 2017ರಲ್ಲಿ. ಅದರಲ್ಲಿ A1 ಅಕ್ಯೂಸ್ಡ್ ಇದ್ದ. ಆ ಕೊಲೆಗೂ ಈ ಕೊಲೆಗೂ ಸಂಬಂಧ ಇದೆ ಅಂತ ಒಂದು ಶಂಕೆಯನ್ನು ವ್ಯಕ್ತಪಡಿಸ್ತಾರೆ. ತದನಂತರ ನಮ್ಮ ಪೊಲೀಸರು ಕಾರ್ಯಪ್ರವೃತ್ತರಾಗ್ತಾರೆ. ಜೊತೆಗೆ ಇವರು ಕೂಡ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟಲ್ಲಿ ಸುಮಾರು 7 ಜನರ ಹೆಸರನ್ನು ಅವ್ರು ಕೊಡ್ತಾರೆ. ಆರಿಫ್ ಇಬ್ರಾಹಿಂ ಚೌಧರಿ, ಜುಬೇರ್ ಇಬ್ರಾಹಿಂ ಚೌಧರಿ, ರಾಜು ಅಲ್ಲಾಬಕ್ಷ್ ಪಟೇಲ್, ಸೊಹೇಲ್ ಪತ್ರೋಟ್, ಸಂಜಯ್ ಕಾಂಬ್ಳೆ, ಅಬೀದ್ ಫಯಾಜ್, ಇಲಿಯಾಸ್ ಗೌಸ್ ಶೇಖ್ ಅಂತ ಹೇಳಿ, ಮತ್ತು ಇತರರು ಗೊತ್ತಿಲ್ಲ ಅಂತ ಹೇಳಿ. ಈ ಒಂದು ತನಿಖೆಯನ್ನು ಕೈಗೆತ್ತಿಕೊಂಡಂಥ ಪೊಲೀಸರು ಇದರ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಲಾಗಿ ಈಗ ಕಂಪ್ಲೇಂಟಲ್ಲಿ ಕೊಟ್ಟಿರ್ತಕ್ಕಂಥ A1 ಮತ್ತು A2 ಆರಿಫ್ ಮತ್ತು ಜುಬೇರ್ ಅವರ ತಂದೆ ಇಬ್ರಾಹಿಂ ಚೌಧರಿ, ಈತನ ಕೊಲೆ 2017ರಲ್ಲಿ ಆಗಿರುತ್ತೆ. ಆ ಒಂದು ಪ್ರಕರಣದಲ್ಲಿ 6 ಜನ ಆರೋಪಿಗಳು ಇರ್ತಾರೆ. ಆ 6 ಜನ ಆರೋಪಿಗಳನ್ನ ಅಲ್ಲಿ ಮೀರಜ್ ಸಾಂಗ್ಲಿ ಪೊಲೀಸರು ಬಂಧಿಸ್ಬಿಟ್ಟು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿರ್ತಾರೆ. 2018ರಲ್ಲಿ ಈ ಎಲ್ಲ ಆರೋಪಿಗಳು, ಉಳಿದ 5 ಜನ ಆರೋಪಿಗಳ ಬಿಡುಗಡೆ ಆಗುತ್ತೆ. ಸಮೀರ್ ಏನು ಅಕ್ಯೂಸ್ ನಂಬರ್ 1 ಇರ್ತಾನೆ ಅವನು ಜೈಲಲ್ಲೇ ಇರ್ತಾನೆ ನ್ಯಾಯಾಂಗ ಬಂಧನದಲ್ಲಿ. 2024 ಡಿಸೆಂಬರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಮಹಾರಾಷ್ಟ್ರದವರು ಅವನಿಗೆ ಬೇಲನ್ನು ಕೊಡ್ತಾರೆ.
ಒಂದು ಕಂಡೀಷನ್ ಮೇಲೆ ಏನಂತಂದರೆ ಅವನು ಮೀರಜ್ ಸಾಂಗ್ಲಿಯಲ್ಲಿ ಇರಬಾರ್ದು ಅಂತ ಹೇಳಿ. ಸೊ ಆ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಅವನನ್ನು ರಾಯಬಾಗಿಗೆ ಮಹಾರಾಷ್ಟ್ರ ಪೊಲೀಸರು ಗಡೀಪಾರು ಮಾಡಿ ಆದೇಶ ಮಾಡಿ ಅಲ್ಲೇ ಇರ್ತಾನೆ. ಕಳೆದ 1.5 ತಿಂಗಳಿಂದ ಕೋರ್ಟಿಗೆ ಕೂಡ ಅವನು ವಾರಕ್ಕೊಂದ್ಸತಿ ಹೋಗಿ ಹಾಜರಿಯನ್ನು ಹಾಕಿ ಬರ್ತಾನೆ. ಈ ಒಂದು ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂಥ ಈ ಆರಿಫ್, ಜುಬೇರ್ ಮತ್ತು ಅವನ ತಂಡದವರು ಇವನನ್ನು ತನ್ನ ತಂದೆಯನ್ನು ಕೊಲೆ ಮಾಡಿದವನು ಇವಾಗ ಹೊರಗಡೆ ಓಡಾಡ್ತಾ ಇದ್ದಾನೋ ಅಂತ ಒಂದು ಸಿಟ್ಟು, ಸೇಡು, ಕಿಚ್ಚಿನಿಂದ ಅವನಿಗೆ ಕೊಲೆ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡಿ ಒಂದು ಸುಪಾರಿ ಕೊಡ್ತಾರೆ ಈ ರೋಹಿತ್ ಬಾಬರ್ ಮತ್ತು ರೋಹಿತ್ ಜಗದಳೆ ಅನ್ನೋಂಥವ್ರಿಗೆ. ಈ ರೋಹಿತ್ ಜಗಳೆ, ರೋಹಿತ್ ಬಾಬರು ಇವರೆಲ್ಲ ಸೇರಿಕೊಂಡು ಮತ್ತೆ ಒಂದು ತಂಡವನ್ನು ಕಟ್ಕೋತಾರೆ. ಅದರಲ್ಲಿ ಆಕಾಶ್ ಕಾಂಬ್ಳೆ, ಪಿಯೂಷ್ ಗುರ್ದತ್ ಕೋಳಿ, ಶಾರುಖ್ ಶೇಖ್ ಮತ್ತು ರೋಹಿತ್ ರಮೇಶ್ ಬಾಬರ್, ರೋಹಿತ್ ಜಗದಾಳೆ, ಈ ಜುಬೇರು, ಆರಿಫು ಎಲ್ಲರೂ ಸೇರಿಕೊಂಡಿರ್ತಾರೆ. ಇವರೆಲ್ಲರೂ ಕಳೆದ ಒಂದು ವಾರದಿಂದ, ಅಂದರೆ 28 ಏನು ಮರ್ಡರ್ ಆಗುತ್ತೆ ಅದರ ಒಂದು ವಾರದಿಂದ ಅವನ ಮೂಮೆಂಟನ್ನು ಅಬ್ಸರ್ವ್ ಮಾಡಿ, ಇನ್ಫ್ಯಾಕ್ಟ್ ಈ ಮರ್ಡರ್ ಆಗೋ 2 ದಿವಸ ಹಿಂದೆ ಕೂಡ ಅವನಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ ನೀವು ಮರ್ಡರ್ ಮಾಡಲಿಕ್ಕೆ. ಅದು ಆಗದೇ ಇದ್ದಾಗ 28ನೇ ತಾರೀಕು ಬೆಳಗ್ಗೆ ಇವನು ಬೈಕಿಂದ ಹೊರಟಾಗ ಅವನ ಹಿಂದೆ ಇವರು ಫಾಲೋ ಮಾಡಿ 2 ಕಾರು 2 ಬೈಕಲ್ಲಿ ಫಾಲೋ ಮಾಡಿಬಿಟ್ಟು ಅವನಿಗೆ ಡಿಕ್ಕಿ ಹೊಡೆಸಿ, ಮತ್ತೆ ಅವನು ಕೆಳಗಡೆ ಬಿದ್ದ ಮೇಲೆ ಮತ್ತೆ ವಾಹನವನ್ನು ಹಿಂದೆ ಹಿಮ್ಮುಖವಾಗಿ ಚಲಿಸಿ ಅವನ ದೇಹದ ಮೇಲೆ ಚಲಿಸುವ ಹಾಗೆ ಮಾಡಿ ಅವನ ಸಾವಿಗೆ ಕಾರಣಕರ್ತರಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ನಾವು FIR ನಮೂದಿಸಿರ್ತಕ್ಕಂಥ 7 ಆರೋಪಿಗಳಲ್ಲಿ 6 ಜನರನ್ನು ವಶಪಡಿಸ್ಕೊಂಡು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದಾಗ ಅದರಲ್ಲಿ ಆರಿಫ್ ಮತ್ತು ಜುಬೇರು ಮೇಲ್ನೋಟಕ್ಕೆ ಎಲ್ಲ ಒಂದು ಸಂಚಿನಲ್ಲಿ ಒಳಗೊಂಡಿದ್ದು ಕಂಡು ಬಂತು. ಉಳಿದ ಏನು 5 ಜನ ಆರೋಪಿಗಳು ನಮ್ಮ ಹತ್ರ ಇದ್ದರು, ಅವರ ಪಾತ್ರ ಏನೂ ಇರಲಿಲ್ಲ ಇದರಲ್ಲಿ. ಈ ಮುಂಚೆ ಏನು ಮರ್ಡರ್ ಆಗಿತ್ತು 2017ರಲ್ಲಿ, ಆ ಒಂದು ಪ್ರಕರಣದಲ್ಲಿ ಇವರೆಲ್ಲರೂ ಸಾಕ್ಷಿದಾರರಾಗಿ ಇದ್ದರು ಅನ್ನೋಂಥ ಒಂದು ದ್ವೇಷಕ್ಕೆ ಅವರ ಹೆಸರನ್ನ ಸೇರಿಸಿರೋದು ಕಂಡುಬಂತು. ಹಾಗಾಗಿ ಈ ನಮ್ಮ FIR ಇರ್ತಕ್ಕಂಥ 7 ಜನರಲ್ಲಿ 5 ಜನರು ನಾವು ವಿಚಾರಣೆ ನಂತರ ನೋಟಿಸ್ ಕೊಟ್ಟು ಕಳಿಸಿದ್ದೀವಿ. ಮತ್ತು ಅವರು ನಮ್ಮ ತನಿಖೆಗೆ ಅವಶ್ಯಕತೆ ಇದ್ದಾಗ ಹಾಜರಾಗಬೇಕು ಅನ್ನೋಂಥ ಒಂದು ನಿಬಂಧನೆ ಮೇಲೆ. ಈಗಾಗಲೇ ಹೇಳಿದಾಗೆ ಜುಬೇರ್ ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಇದ್ರ ಜೊತೆಗೆ ಈ ಫಾಲೋ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಮಾಡಿರ್ತಕ್ಕಂಥ ರೋಹಿತ್ ಬಾಬರ್, ಆಕಾಶ್ ಕಾಂಬ್ಳೆ, ಪತ್ರೋಟು ಇವರೆಲ್ಲರನ್ನೂ ಕೂಡ ಒಟ್ಟು 6 ಜನರನ್ನು ಬಂಧಿಸಿಬಿಟ್ಟು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ತನಿಖೆ ಇನ್ನೂ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಏನಾದರೂ ಡೆವಲಪ್ಮೆಂಟ್ಸ್ ಆದರೆ ಹೇಳ್ತೀವಿ. ಎಷ್ಟು ಜನ ಆರೋಪಿಗಳು ಟೋಟಲ್? ಈಗ ಸದ್ಯಕ್ಕೆ 6 ಜನ ಆರೋಪಿಗಳನ್ನ ನಾವು ಬಂಧಿಸ್ತೀವಿ. ಈಗ ಇವರು ಖರ್ಚು ವೆಚ್ಚವನ್ನು ಇಲ್ಲಿವರೆಗೂ ಎಲ್ಲ ನೋಡ್ಕೊಂಡಿದ್ದಾರೆ. ಅವರು ಅಲ್ಲಿ ಇರಲಿಕ್ಕೆ ಈ ಗಾಡಿಯನ್ನು ಖರೀದಿ ಮಾಡಿ ಕೊಟ್ಟಿದ್ದಾರೆ ಆಕ್ಸಿಡೆಂಟ್ ಮಾಡಲಿಕ್ಕೆ. ಅವರಿಗೆ ಪೆಟ್ರೋಲ್ಗೆ ಅಂತ ಹೇಳಿ ಸುಮಾರು 25-30 ಸಾವಿರ ರೂಪಾಯಿ ಕೊಟ್ಟಿದ್ದಾರೆ. ಇದೆಲ್ಲ ಆದಮೇಲೆ ಕೊಡ್ತೀನಿ ಅಂತ ಹೇಳಿದರು ಅಂತ ಹೇಳೋಂಥವ್ರು ಮಾತನ್ನು ಹೇಳ್ತಾರೆ. ಇನ್ನು ಎಲ್ಲರೂ ಕೂಡ ಆರೋಪಿ ಮತ್ತು ವಿಕ್ಟಿಮ್ ಎಲ್ಲರೂ ಕೂಡ ಸಾಂಗ್ಲಿಯವರು, ಸಾಂಗ್ಲಿ ಮೀರಜ್ನವರು. ಈ ವಿಕ್ಟಿಮ್ ಸತ್ತವನು ಫ್ಯಾಮಿಲಿ ಇಲ್ಲೇ ಇತ್ತಾ ಸರ್? ಇವನೊಬ್ಬನೇ ಇಲ್ಲಿದ್ದ ತನ್ನ ಗೆಳೆಯನ ಜೊತೆಗೆ. ಸರಿ, ಅದು ಕೂಡ ಒಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ. ಈ ಕೊಲೆಯಾದಂಥ ಇಬ್ರಾಹಿಂ ಚೌಧರಿ ಏನಿರ್ತಾನೆ, ಆ ಚೌಧರಿಗೆ ಒಬ್ಬ ಡ್ರೈವರ್ ಇರ್ತಾನೆ ನೌಶಾದ್ ಅಂತ ಹೇಳಿ. ಆ ನೌಶಾದ್ ಅದೇ ಭಾಗದಲ್ಲಿರ್ತಕ್ಕಂಥ ಇನ್ನೊಬ್ಬರು ಡಿಫೀಟೆಡ್ ಏನು ಕಾರ್ಪೊರೇಟರ್ ಇರ್ತಾರೆ ಅವ್ರ ಜೊತೆ ಸ್ವಲ್ಪ ಕ್ಲೋಸ್ ಇರ್ತಾನೆ. ಈ ನೌಶಾದ್, ಇಬ್ರಾಹಿಂ ಚೌಧರಿ ಫ್ಯಾಮಿಲಿ ಎಲ್ಲರೂ ಕೂಡ
ಒಬ್ಬ ವ್ಯಕ್ತಿಯ ಬರ್ತ್ಡೇ ಪಾರ್ಟಿಗೆ ಸೇರಿಕೊಂಡಿರ್ತಾರೆ. ಸುಮಾರು ಒಂದು ದೊಡ್ಡ ಬರ್ತ್ಡೇ ಪಾರ್ಟಿ ಅದರಲ್ಲಿ ಇರಲಿ. ಆ ಸಂದರ್ಭದಲ್ಲಿ ಈ ಇಬ್ರಾಹಿಂ ಚೌಧರಿ ಈ ನೌಶಾದ್ ಅನ್ನೋಂಥ ಡ್ರೈವರ್ಗೆ ಕನ್ಫ್ರಂಟ್ ಮಾಡ್ತಾರೆ. ಏಯ್, ನೀನು ಯಾಕೆ ಇಲ್ಲಿ ಬಂದಿದೆ, ಏನು ನಿಂದು ಇಲ್ಲಿ, ನೀನೊಬ್ಬ ಡ್ರೈವರು, ಸಾಮಾನ್ಯ ಮನುಷ್ಯ, ಇಂಥ ಬರ್ತ್ಡೇಲಿ ಯಾಕೆ ಬಂದಿದ್ಯಾ, ಮತ್ತು ನೀನು ಅವ್ರ ಜೊತೆ ಕಾಂಗ್ರೆಸ್ನವ್ರ ಜೊತೆ ಯಾಕೆ ಕ್ಲೋಸ್ ಇದೆಯಾ ಅನ್ನೋಂಥ ಒಂದು ಮಾತನ್ನು ಹೇಳ್ತಾನೆ. ಅದಕ್ಕೆ ಇವನು ಡ್ರೈವರ್ ಉಲ್ಟಾ ಉತ್ತರ ಕೊಡ್ತಾನೆ, ಇದಕ್ಕೂ ಸಂಬಂಧ ಇಲ್ಲ, ಅದು ನನ್ನ ಇಚ್ಛೆ, ನಾನು ಯಾರ ಜೊತೆ ಹೆಂಗಾದರೂ ಮೂವ್ ಮಾಡ್ತೀನಿ, ನಿಮಗೆ ಕೇಳಲಿಕ್ಕೆ ಅಧಿಕಾರ ಇಲ್ಲ ಅಂತ ಮಾತು ಹೇಳಿದಾಗ ಅವರು ಅಲ್ಲಿ ಜಗಳ ಆಗುತ್ತೆ. ತದನಂತರ ಒಬ್ಬ ಮೀಡಿಯೇಟರ್ನ ಕರ್ಸ್ಕೊಂಡ್ಬಂದ್ಬಿಟ್ಟು ಅವನಿಗೆ ಹೊಡಿತೀವಿ ನಾವು ಅಂತ ಹೇಳಿದಾಗ, ಇಲ್ಲ ಅದೆಲ್ಲ ಮಾಡೋದು ಬೇಡ ಅಂತ ಹೇಳಿ ಆ ಒಂದು ಸಂದರ್ಭದಲ್ಲಿ ನೌಶಾದ್ ಒಂದು ಪಬ್ಲಿಕ್ ಅಪಾಲಜಿ ಕೇಳಬೇಕು ಅಂತ ಹೇಳ್ತಾರೆ. ನೌಶಾದ್ ಅದಕ್ಕೆ ರೆಫ್ಯೂಸ್ ಮಾಡ್ತಾನೆ. ಅಂದರೆ ನಾನು ಒಪ್ಕೊಳ್ಳೋದಿಲ್ಲ, ನಾನು ನನ್ನ ಮನೆಗೆ ಬಂದರೆ ನಾನು ತಪ್ಪಾಯಿತು ಅಂತ ಹೇಳ್ಕೊತೀನಿ, ಆದರೆ ಪಬ್ಲಿಕ್ಕಲ್ಲಿ ಅವ್ರು ಹೇಳಿದ ಜಾಗದಲ್ಲಿ ಹೋಗಿ ಮಾಡಲ್ಲ ಅನ್ನುವಂಥ ವಿಚಾರ. ಆ ಒಂದು ಸಂದರ್ಭದಲ್ಲಿ ಇಬ್ರಾಹಿಂ ಚೌಧರಿ ಮತ್ತು ಅವನ ತಂಡದವರು ಈ ನೌಶಾದ್ ಮನೆಗೆ ಬರ್ತಾನೆ. ಅದರ ಅಕ್ಕಪಕ್ಕ ಮನೆಯವರು ಇವರು ಶೇಖ್ ಫ್ಯಾಮಿಲಿ. ಈ ರೀತಿ ಹೊರಗಡೆಯವರು ನಮ್ಮ ಲೋಕಲ್ ವ್ಯಕ್ತಿಯ ಮನೆಗೆ ಇಷ್ಟು ಜನ ತುಂಬಿಕೊಂಡಿದ್ದಾರೆ ಅಂತ ಇವರೆಲ್ಲರೂ ಕೂಡ ಹೋಗಿ ಅಲ್ಲಿ ನಿಂತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಬ್ರಾಹಿಂ ಚೌಧರಿ ಮತ್ತು ನೌಶಾದಿಗೆ ಮಾತಿಗೆ ಮಾತು ಬೆಳೆದು ತಳ್ಳಾಟ ಶುರುವಾಗುತ್ತೆ. ಆ ತಳ್ಳಾಟದಲ್ಲಿ ಇವನು ಸಮೀರ್ ಶೇಖ್ ಒಂದು ಕಟ್ಟಿಗೆನ ತೊಗೊಂಡ್ಬಿಟ್ಟು, ಅಲ್ಲೇ ಮನೇಲಿರ್ತಕ್ಕಂಥ ಒಂದು ಬಡಿಗೆನ ತೊಗೊಂಡ್ಬಿಟ್ಟು ಅವನು ಇಬ್ರಾಹಿಂ ಚೌಧರಿಗೆ ಹೊಡೆದು ಬಿಡ್ತಾನೆ. ಸೊ ಅಲ್ಲಿಗೆ ಅವನು ವಯಸ್ಸಾಗಿದ್ದಂಥ ವ್ಯಕ್ತಿ ಇರ್ತಾನೆ ಇಬ್ರಾಹಿಂ ಚೌಧರಿ, ಅವನು ಮರಣವಾಗುತ್ತೆ. ಸೊ ಹಾಗಾಗಿ ಇವನಿಗೂ ಅವ್ರಿಗೆ ಸಂಬಂಧನೇ ಇರಲ್ಲ. ಬಟ್ ನನ್ನ ನೆರೆಯವರಿಗೆ ತೊಂದರೆ ಆಗ್ತಾ ಇರೋಂಥ ಒಂದು ವಿಚಾರದಲ್ಲಿ ಇವರು ಇಂಟರ್ಫಿಯರ್ ಆಗಿ ಒಂದು ಕೊಲೆ ಆಗ್ಬಿಡುತ್ತೆ. ಅವರಿಗೆ ಸಂಶಯ ಇತ್ತು. ಇದಲ್ಲದೆ 2018ರಲ್ಲಿ ಏನು ಇವ್ರು ಬಿಡುಗಡೆ ಆಗ್ತಾರಲ್ಲ 5 ಜನ, ಅದರಲ್ಲಿ ಮೇನ್ ಅವರಿಗೆ ದ್ವೇಷ ಇದ್ದಿದ್ದು ಡ್ರೈವರ್ ಮೇಲೆ. ಆ ನೌಶಾದನ ಮೇಲೆ ಮತ್ತೊಂದು ಸತಿ ಮುಂಚೆ 307 ಕೇಸ್ ಆಗಿದೆ, ಇದು ಅಟೆಂಪ್ಟ್ ಆಗಿದೆ. ಸೊ ಅದು ಕೂಡ ಒಂದು FIR आगी ಅಲ್ಲಿ कोर्टली चालतेलिದೆ. या प्रकरणात 6 जणांना अटक करण्यात आली असून जुबेरने संपूर्ण कट रचला होता. 5 आरोपींची चौकशी करून न्यायालयात हजर करण्यात आलं आहे. जुबेर न्यायालयीन कोठडीत आहे. रोहित आणि आकाशसह एकूण 6 जणांना अटक करण्यात आली आहे. सर्व आरोपी हे सांगली जिल्ह्यातील रहिवासी असल्याचे जिल्हा पोलीस प्रमुखांनी सांगितले. विनोद कोलकार, KMM मराठी, बेळगाव.